ಇದೊಂಥರ ತೊಟ್ಟಿನಲ್ಲಿ ಮಲಗಿದ ಮಗುವನ್ನ ಚಿವುಟಿದ ಹಾಗೆ ದೊಡ್ಡ ಗುರಿಯನ್ನ ಸಾಧಿಸಲು ಹೊರ ತಂಡಕ್ಕೆ ನಾಯಕತ್ವವೇ ದೊಡ್ಡ ಸವಾಲಾಗಿದೆ. ರಾಜ್ಯ ಸರ್ಕಾರದ ನಂಬರ್ 2 ಪಟ್ಟಕ್ಕೆ ಹಲವು ಸಚಿವರು ಪಟ್ಟು ಹಾಕ್ತಾ ಇದ್ದು ಹೈಕಮಾಂಡ್ಗೆ ತಲೆನೋವು ತಂದಿದೆ. 3 DCM ಹುದ್ದೆ ಸೃಷ್ಟಿಗೆ ಒತ್ತಡ ಹೇರಿರೋ ತಂಡಕ್ಕೆ ಲೋಕಸಭೆ ಗೆಲ್ಲಬೇಕಾದಂಥ ಸವಾಲಿನ ಬೆಟ್ಟವನ್ನು ತೋರಿಸಲಾಗಿದೆ. ಆದರೆ ಪಟ್ಟು ಸಡಿಲಿಕೆಯಾಗದ ಕಾರಣ DKಶಿ ಸಿಡಿದೆದ್ದಿದ್ದು ಸರ್ಕಾರದಿಂದ ಹೊರ ಹೋಗೋದಾಗಿ ಬೆದರಿಕೆ ಹಾಕಿದ್ದಾರೆ. ಲೋಕಸಭಾ ಎಲೆಕ್ಷನ್ ಸಿದ್ಧತೆ ಮಧ್ಯೆ ರಾಜ್ಯ ಕಾಂಗ್ರೆಸ್ ಕೋಟೆಯಲ್ಲಿ ನಿರೀಕ್ಷಿತ DCM ಹುದ್ದೆಯ ಅಗ್ನಿ ಅವಘಡ ಸಂಭವಿಸಿದೆ. 3 ಹುದ್ದೆ ಸೃಷ್ಟಿಗೆ ಪಟ್ಟು ಶುರುವಾಗಿದ್ದು ಅಗ್ನಿ ಧಗಧಗಿಸುತ್ತಿದೆ. ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದ ಸುರ್ಜೇವಾಲಾ ಅಗ್ನಿಶಾಮಕ ಸಮವಸ್ತ್ರ ತೊಟ್ಟು ಹೊತ್ತಿದ್ದ ಬೆಂಕಿ ನಂದಿಸಲು ಯತ್ನಿಸ್ತಾದ್ರೂ ಆರ್ತಾನೆ ಇಲ್ಲ. ಬೆಳಗಾವಿ ಸಾಹುಕಾರ್ನಿಂದ ಹಾರಿದ ಈ ಕಿಡಿಗೆ DCM DKಶಿ ಜ್ವಾಲಾಮುಖಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ DCM ತ್ರಿಭಜನೆಯ ಅಂತರ್ಯುದ್ಧ. ಸುರ್ಜೇವಾಲಾ ಬಳಿ DKಶಿ ಎಚ್ಚರಿಕೆ, ಭಾವನಾತ್ಮ ದಾಳ. ಕಾಂಗ್ರೆಸ್ ಪಡೆಯಲ್ಲಿ 3 DCM ಹುದ್ದೆ ಸೃಷ್ಟಿಸುವ ಕೂಗು ಮತ್ತೆ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ DCM ಬೇಡಿಕೆ ತಳಮಳ ಸೃಷ್ಟಿಯಾಗಿದೆ. ಸರ್ಕಾರದ ನಂಬರ್ 2 ಪಟ್ಟಕ್ಕೆ ಪಟ್ಟು ಹಾಕಿರುವ ಸಿದ್ದು ಬಳಗ ಜಟಾಪಟಿಗೆ ನಿಂತಿದ್ರೆ ಸಿಎಂ ಸಿದ್ದು ಮಾತ್ರ ಮಹಾಮೌನಿಯಾಗಿದ್ದಾರೆ. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರೂ ಸಚಿವರು ಪಗಡೆ ಆಟದಲ್ಲಿ ನಿರತರಾಗಿ ಡೋಂಟ್ ಕೇರ್ ಅಂತಿದ್ದಾರೆ. ಸಚಿವರ ಸಂಘಟಿತ ಯತ್ನದ ವಿರುದ್ಧ DCM DKಶಿ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬಳಿ ಖಡಕ್ ಆಗಿ ತಮ್ಮ ಅಭಿಪ್ರಾಯ ತಿಳಿಸೋ ಮೂಲಕ ಚೆಕ್ ಮೇಟ್ ಇಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆಗೆ DKಶಿ ನಿರಾಕರಿಸಿದ್ದಾರೆ. ಸರ್, ಕೆಲ ಸಚಿವರು ಸುರ್ಜೇವಾಲಾರನ್ನ ಭೇಟಿ ಮಾಡಿ DCM ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಅವೆಲ್ಲ ಸುರ್ಜೇವಾಲಾ ಸಾಹೇಬ್ರು ಕೇಳಿ ನೋಡಿ. ಸರ್, ಕೆಲ ಸಚಿವರು ಸುರ್ಜೇವಾಲಾರನ್ನ ಭೇಟಿ ಮಾಡಿ DCM ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಅವೆಲ್ಲ ಸುರ್ಜೇವಾಲಾ ಸಾಹೇಬ್ರು ಕೇಳಿ ನೋಡಿ. ರಣದೀಪ್ ಸುರ್ಜೇವಾಲಾ ಜೊತೆ DCM ಹುದ್ದೆ ಬಗ್ಗೆ ಮಾತನಾಡಿರೋ DK ಶಿವಕುಮಾರ್ ಹೇಳಿದ್ದು ಒಂದೇ ಮಾತು. DCM ಹುದ್ದೆಗಳನ್ನ ಸೃಷ್ಟಿ ಮಾಡೋದಾದ್ರೆ ಸರ್ಕಾರದಿಂದ ದೂರ ಇರೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ಸರ್ಕಾರದ ಭಾಗವಾಗಿ ಮುಂದುವರಿಯಲ್ಲ ಅಂತ ಕಂಡ ತುಂಡವಾಗಿ ಹೇಳಿರುವ DKಶಿ ಹೈಕಮಾಂಡ್ ಬಯಸಿದ್ರೆ ಮಾತ್ರ KPCC ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತೀನಿ ಅಂತ ಭಾವನಾತ್ಮ ದಾಳವು ಉರುಳಿಸಿದ್ದಾರೆ. DKಶಿಯ ಈ ಅಭಿಪ್ರಾಯ ಕೇಳಿದ ಸುರ್ಜೇವಾಲಾ ಶಾಕ್ ಆಗಿದ್ದಾರೆ. ಈ ಬೆನ್ನಲ್ಲೇ ರಣದೀಪ್ ಸುರ್ಜೇವಾಲಾ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಲೋಕಸಭಾ ಚುನಾವಣೆಗಾಗಿ ಸಜ್ಜಾಗಬೇಕಿದೆ ಅನ್ನೋದನ್ನ ಹೇಳಿದ್ದಾರೆ. These are all filmy things that you are discussing. We are discussing substantial things. I think this Pradesh executive will be known for ensuring people's participation in Karnataka's governance. There would be, this is a push for grassroots governance and participation of ordinary people from all walks of life in every assembly constituency. DCM ಹುದ್ದೆಯ ಪ್ರಶ್ನೆಯೇ ಅಪ್ರಸ್ತುತ ಎಂದ ಪಾಟೀಲ್. 3 DCM ಹುದ್ದೆ ಕುರಿತು ಮತ್ತೆ ಸಚಿವ ರಾಜಣ್ಣ ಬಾಂಬ್. DCM ವಿಚಾರವಾಗಿ ಸಚಿವರಲ್ಲೂ ಒಮ್ಮತವಿಲ್ಲ. DCM ಹುದ್ದೆಯ ಪ್ರಶ್ನೆಯೇ ಅಪ್ರಸ್ತುತ ಅಂತ ಸಚಿವ HK ಪಾಟೀಲ್ ಹೇಳಿದ್ರೆ, ಸಚಿವ KN ರಾಜಣ್ಣ ಮಾತ್ರ DCM ಹುದ್ದೆಗಳು ಯಾರು ಬೇಡ ಅಂತ ಹೇಳಿಲ್ಲ ಎಂದಿದ್ದಾರೆ. ನಾನು ಆಕಾಂಕ್ಷಿನೂ ಆಗಿಲ್ಲ, ಯಾರೂ ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟಿಲ್ಲ. DCM ಹುದ್ದೆಗಳ ಬಗ್ಗೆ ತಾವೇನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಆ ಪ್ರಶ್ನೆಗಳು ಅಪ್ರಸ್ತುತ ಅಂಥೇಳಿ ಆ ಭಾವದಲ್ಲಿ ಅವರು ಮಾತನಾಡಿದ್ದಾರೆ. ಆಗಬಾರ್ದು ಅಂತಕ್ಕಂಥದ್ದು ಯಾವ ಮಂತ್ರಿಗಳು ಹೇಳಿದ್ದಾರೆ? ಯಾರನ್ನ ಹೇಳಿದಾರ? ಅಲ್ಲಿ ಎಲ್ಲರೂ ಒಪ್ಪದಾಗ ಆಯ್ತಾ ಇಲ್ವಾ? ಸೈಲೆನ್ಸ್ ಈಸ್ ಆಫ್ ಕನ್ಸೆಂಟ್ ಅಲ್ವಾ? ಕೆಲವು ಜನ ಬಾಯಲ್ಲಿ ಹೇಳಿದ್ದಾರೆ, ಕೆಲವು ಜನ ಹೇಳದೇ ಇರ್ಬೋದು. ಆಗಬಾರ್ದು ಅಂತಕ್ಕಂಥದ್ದು ಯಾರಾದರೂ ವ್ಯಕ್ತಪಡಿಸಿದ್ರೆ ಪರ ವಿರೋಧ ಇದೆ ಅಂತಕ್ಕಂಥದ್ದು ಆಗ್ಬೋದು. ಅದನ್ನು ಎಲ್ಲರೂ ಒಪ್ಪಿದ್ದಾರೆ ಅಂತ ನಾನು ಭಾವನೆ ಮಾಡಿದ್ದೀನಿ. ನಿರಂತರವಾಗಿರುತ್ತೆ.
ಒಟ್ಟಾರೆ ಡಿಸಿಎಂ ಸ್ಥಾನಕ್ಕಾಗಿ ಹಲವು ನಾಯಕರು ಪಟ್ಟು ಹಿಡಿದಿದ್ದು ಕಾಂಗ್ರೆಸ್ಗೆ ಹೊಸ ತಲೆನೋವು ಶುರುವಾಗಿದೆ. ಹೈಕಮಾಂಡ್ ಇಲ್ಲಿ ಲೋಕಸಭೆ ನೆಪ ಹೇಳ್ತಾ ಇದ್ರೆ ಅದೇ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋಕೆ ಜಾತಿವಾರು ಡಿಸಿಎಂ ಸ್ಥಾನದ ಅಗತ್ಯ ಇದೆ ಅಂತ ನವಪಡೆ ವಾದಿಸ್ತಾ ಇದೆ. ಒಟ್ಟಾರೆ ಹೈಕಮಾಂಡ್ಗೆ ಮಾತ್ರ ಅತ್ತ ಧರಿ ಇತ್ತ ಪುಲಿ ಅನ್ನೋ ಪೀಕಲಾಟ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.